ಇವತ್ತು ಕೋರ್ಟ್ನಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ಹಾಗೆಯೇ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳು ಇವತ್ತು ಕೋರ್ಟ್ ಮುಂದೆ ಬಂದಿದ್ವು. ವಿಶೇಷವಾಗಿ ಪವಿತ್ರ ಗೌಡ ಪರವಾಗಿ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಂಡಿದ್ಲು. ಆ ಜಾಮೀನು ಅರ್ಜಿ ತಿರಸ್ಕಾರಗೊಂಡಿದೆ. ಮತ್ತೊಂದು ಕಡೆಯಲ್ಲಿ ಬಳ್ಳಾರಿಗೆ ದರ್ಶನನ್ನು ಶಿಫ್ಟ್ ಮಾಡಬೇಕಾ ಬೇಡವಾ, ಹಾಗೆಯೇ ದರ್ಶನ್ಗೆ ಏನು ಜೈಲಿನಲ್ಲಿ ಕೊಡ್ತಾ ಇರುವಂಥ ಆಹಾರ ಹೇಗಿದೆ, ಹೇಗೆ ನಡೆಸ್ಕೊಳ್ತಾ ಇದ್ದಾರೆ, ಏನು ಕತೆ ಅನ್ನೋದರ ಬಗ್ಗೆಯೂ ಕೂಡ ಇವತ್ತು ವಾದ ಪ್ರತಿವಾದಗಳು ನಡೀತಾರೆ. ಅವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾಳ ಮುಖ್ಯವಾಗಿ ಇಲ್ಲಿ SPP ಪ್ರಸನ್ನಕುಮಾರ್ ಅವರು ತುರ್ತು ಸಂದರ್ಭಗಳಲ್ಲಿ ಆಡಳಿತ ದೃಷ್ಟಿಯಿಂದ ಸ್ಥಳಾಂತರ ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಹೇಳಿದ್ದಾರೆ. ಅಂದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಬೇಡವಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ತುರ್ತು ಸಂದರ್ಭಗಳಲ್ಲಿ ಆಡಳಿತ ದೃಷ್ಟಿಯಿಂದ ಸ್ಥಳಾಂತರ ಮಾಡಬಹುದು ಅಂತ ಹೇಳಿದ್ದಾರೆ. ಜೈಲಿನ ಮ್ಯಾನ್ಯುವಲ್ನಲ್ಲಿ ಇರುವಂತೆಯೇ ಭದ್ರತೆಯ ದೃಷ್ಟಿಯಿಂದ ಸ್ಥಳಾಂತರ ಮಾಡಲಾಗುತ್ತೆ. ಅಂದರೆ ಇದಕ್ಕೆ ಭದ್ರತೆಯ ದೃಷ್ಟಿಯಿಂದಾಗಿ ಅವ್ರನ್ನ ಯಾವ ಜೈಲಿನಲ್ಲಿ ಇಡಬೇಕು, ಎಲ್ಲಿ ಇಟ್ಟರೆ ಸೂಕ್ತ, ಹೇಗೆ ಅವ್ರಿಗೆ, ಯಾಕಂದರೆ ಅಂತಿಮವಾಗಿ ಜೈಲಿನಲ್ಲಿರ್ತಕ್ಕಂತಹ ವಿಚಾರಣಾಧೀನ ಕೈದಿಗೆ ಸೂಕ್ತವಾದಂಥ ಭದ್ರತೆಯನ್ನು ಒದಗಿಸಬೇಕಾಗತ್ತೆ ಮತ್ತು ಅವರ ಭದ್ರತೆಯ ದೃಷ್ಟಿಯನ್ನು ಸರ್ಕಾರ ದೃಢಪಡಿಸಬೇಕಾಗುತ್ತೆ. ಹೀಗಾಗಿ SPP ಅವರು ಹೇಳಿದ್ದಾರೆ ಜೈಲಿನ ಮ್ಯಾನ್ಯುವಲ್ನಲ್ಲಿರುವಂತೆಯೇ ಭದ್ರತೆ ದೃಷ್ಟಿಯಿಂದ ಈಗ ದರ್ಶನ್ ಅವ್ರನ್ನು ಕೂಡ ಸ್ಥಳಾಂತರ ಮಾಡಬೇಕಾಗಿದೆ ಅಂತ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಕೀಲರ ಭೇಟಿಯನ್ನು ಮಾಡಬಹುದು. ಯಾಕಂದರೆ ಇವತ್ತು ಆಧುನಿಕ ತಂತ್ರಜ್ಞಾನಗಳಿದ್ದಾವೆ. ಕೋರ್ಟ್ನಲ್ಲೂ ಕೂಡ ಪ್ರೊಸೀಡಿಂಗ್ಸ್ಗಳು ನಡೆಯುವಾಗ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ವಕೀಲರು ಹಾಜರಾಗ್ತಾರೆ. ಹಾಗೆಯೇ ವಕೀಲರು ಮತ್ತು ಅಕ್ಯೂಸ್ಡ್ ಏನಾದರೂ ಮಾತಾಡ್ಕೊಳ್ಳುವಂಥದ್ದು ಇದೆ ಅಂತ ಹೇಳಿದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಭೇಟಿ ಮಾಡ್ಬೋದು, ಅದಕ್ಕೆ ಅವಕಾಶ ಇರುತ್ತೆ. ಇನ್ನು ಕುಟುಂಬಸ್ಥರು, ವಕೀಲರು, ಸ್ನೇಹಿತರ ಭೇಟಿಗೂ ಕೂಡ ಅವಕಾಶ ಇದೆ. ಖುದ್ದಾಗಿ ಅವರೇನಾದರೂ ಹೋಗಿ ಅವ್ರನ್ನ ಭೇಟಿ ಆಗ್ತಾರೆ ಜೈಲಿನಲ್ಲಿ ಅಂತ ಹೇಳಿ ಆದರೆ ಅದಕ್ಕೂ ಅವಕಾಶ ಇದೆ. ಕುಟುಂಬಸ್ಥರಿಗೆ ಅವಕಾಶ ಇದೆ, ವಕೀಲರಿಗಿದೆ, ಸ್ನೇಹಿತರಿಗೆ ಅವಕಾಶ ಇದೆ, ಅದೆಲ್ಲವೂ ಕೂಡ ಅವಕಾಶಗಳಿರುತ್ತೆ. ಯಾಕಂದರೆ ಅವರು ವಿಚಾರಣಾಧೀನ ಕೈದಿಯಾಗಿರ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಅವಕಾಶ ಇದೆ ಅನ್ನುವಂತಹ ವಾದವನ್ನು ಮಾಡಿದ್ದಾರೆ. ಬಳ್ಳಾರಿ ಜೈಲಿನ ಸ್ಥಿತಿಗತಿ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ಗೆ ಗೊತ್ತಿದೆ ಅನ್ನುವಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಬಳ್ಳಾರಿ ಜೈಲು ಹೇಗಿದೆ, ಅಲ್ಲಿಯ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ಗೂ ಕೂಡ ಗೊತ್ತಿದೆ ಅಂತ ಹೇಳುವಂಥದ್ದನ್ನು ತಿಳಿಸಿದ್ದಾರೆ. ಸೆಲೆಬ್ರಿಟಿ ಆದ ಕಾರಣಕ್ಕೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಅವರು ಸೆಲೆಬ್ರಿಟಿ ಆಗಿರೋದ್ರಿಂದಾಗಿ ಅವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು, ಆ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಸಾಕ್ಷಿಗಳ ವಿಚಾರದಲ್ಲಿ ಬಂದಾಗಲೂ ಕೂಡ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡುವಂಥದ್ದು ಒಳ್ಳೆಯದು ಅನ್ನುವಂತಹ ವಾದವನ್ನು SPP ಆಗಿರುವಂತಹ ಪ್ರಸನ್ನಕುಮಾರ್ ಅವರು ಮಂಡಿಸಿದ್ದಾರೆ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ಚಿಕ್ಕವರು ಕೂಡ ಅಲ್ಲ ಅಂತ ಹೇಳಿ. ಅಂದರೆ ಕಾನೂನು ಎಲ್ರಿಗೂ ಕೂಡ ಸಮಾನರೇ. ಹೀಗಾಗಿ ಕಾನೂನು ಮುಂದೆ ಯಾರು ದೊಡ್ಡವರು ಅಲ್ಲ, ಚಿಕ್ಕವರು ಅಲ್ಲ ಅನ್ನುವಂತಹ ವಾದವನ್ನು ಕೂಡ ಪ್ರಸನ್ನಕುಮಾರ್ ಅವರು ಮುಂದಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ಬಹಳಷ್ಟು ವಿಚಾರಗಳನ್ನು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಅದು ದರ್ಶನ್ ಅವ್ರನ್ನ ಜೈಲಿನಲ್ಲಿ ಹೇಗೆ ನಡೆಸ್ಕೊಳ್ಳಲಾಗ್ತಾ ಇದೆ, ಅವರಿಗೆ ಕೊಡ್ತಾ ಇರುವಂಥ ಫೆಸಿಲಿಟೀಸ್ ಹೇಗಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ವಿಶೇಷವಾಗಿ ದರ್ಶನ್ಗೆ ಹಾಸಿಗೆ ಮತ್ತು ದಿಂಬನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಯಾಕಂದರೆ ದರ್ಶನ್ ಜೈಲಿನಲ್ಲಿರುವಂತಹ ಸಂದರ್ಭದಲ್ಲಿ ಕೇವಲ ಒಂದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ, ಅವ್ರಿಗೆ ಮಲ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಜೈಲಲ್ಲಿರುವಾಗ ಒಬ್ಬ ವಿಚಾರಣಾಧೀನ ಕೈದಿಗೆ ಚೆನ್ನಾಗಿ ನಿದ್ದೆ ಮಾಡಬೇಕಾಗಿರುವಂಥ ಕೂಡ ಆತನ ಪ್ರಾಥಮಿಕವಾಗಿರ್ತಕ್ಕಂತಹ ಜೀವನಾವಶ್ಯಕವಾಗಿರುವಂಥದ್ದು. ಹಾಗಾಗಿ ದರ್ಶನ್ಗೆ ಹಾಸಿಗೆ ದಿಂಬು ಕೊಡಬೇಕು. ಅದಕ್ಕೆ ಅವರಿಗೆ ಮೂಲ ಸೌಕರ್ಯಗಳನ್ನು ಕೂಡ ನೀಡ್ತಾ ಇಲ್ಲ, ಸರಿಯಾದಂತಹ ಮೂಲ ಸೌಕರ್ಯಗಳು ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. ಹಾಸಿಗೆ ದಿಂಬಿನಂತಹ ಮೂಲ ಸೌಕರ್ಯನೇ ಅವ್ರಿಗೆ ಸಿಗ್ತಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಅದನ್ನು ಕೊಡಬೇಕು. ಇನ್ನು ಊಟವನ್ನು ಬಿಸಾಡ್ತಾರೆ, ಶೂ ಬಿಚ್ಚಿ ಹೋಗು ಅಂತ ಹೇಳ್ತಾರೆ ಅನ್ನುವಂಥ ಅಂಶಗಳನ್ನು ಪಾಯಿಂಟ್ ಔಟ್ ಮಾಡಿದ್ದಾರೆ. ಅದು ಹೇಗೆ ಊಟವನ್ನು ಬಿಸಾಡ್ತಾರೆ ಗೊತ್ತಿಲ್ಲ. ಮತ್ತು ನಿಜಕ್ಕೂ ಜೈಲಿನ ಒಳಗಡೆ ಅದು ದರ್ಶನ್ ಅವ್ರಿಗೆ ಕೂಡ ಊಟವನ್ನು ಬಿಸಾಕುವಂತಹ ಪ್ರವೃತ್ತಿ ಏನಾದರೂ ಜೈಲಧಿಕಾರಿಗಳಿಗೆ ಇದೆಯಾ ಅನ್ನುವಂಥದ್ದನ್ನು ಗೊತ್ತಾಗಬೇಕಿದೆ. ಊಟವನ್ನು ಬಿಸಾಡ್ತಾರೆ ಅಂತ ಹೇಳಿದ್ದಾರೆ, ಶೂ ಬಿಚ್ಚಿ ಹೋಗು ಅಂತ ಹೇಳ್ತಾರಂತೆ. ಇನ್ನು ಬ್ಲ್ಯಾಂಕೆಟ್ ತೊಳೆಯೋದಕ್ಕೂ ಕೂಡ ಬಿಡ್ತಾ ಇಲ್ಲ ಅನ್ನುವಂತಹ ವಾದವನ್ನು ಕೂಡ ಮಾಡಿದ್ದಾರೆ. ನೋಡಿ ಯಾವ ಪರಿಸ್ಥಿತಿಯಲ್ಲಿ ದರ್ಶನ್ ಅವರನ್ನು ಜೈಲಿನಲ್ಲಿ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಗಲೀಜಿದೆ, ಅದರ ಮೇಲೆ ಮಲಗು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಅವರಿಗೆ ಒಂದು ಬೇಸಿಕ್ ಒಬ್ಬ ಮನುಷ್ಯರಿಗೆ ಬದುಕಬೇಕಾಗಿರುವಂತಹ ರೀತಿಯಲ್ಲಿ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ. ಕಾನೂನು ಪ್ರಕಾರವೇ ಎಲ್ಲವನ್ನು ಕೂಡ ನಾವು ಪಡಿಬೇಕಾದಂತಹ ಅನಿವಾರ್ಯತೆ ಇದೆ. ಅಂದರೆ ಹಾಸಿಗೆ ದಿಂಬದಿಂದ ಹಿಡಿದು ಕ್ಲೀನ್ಲಿನೆಸ್ವರೆಗೆ ಪ್ರತಿಯೊಂದನ್ನು ಕೂಡ ನಾವು ಕಾನೂನು ಪ್ರಕಾರವಾಗಿದೆ ಎಲ್ಲವನ್ನು ಕೂಡ ಪಡಿಬೇಕಾಗಿದೆ ಅನ್ನುವಂತಹ ವಾದವನ್ನು ಸುನಿಲ್ ಕುಮಾರ್ ಅವರು ಕೋರ್ಟ್ನ ಮುಂದೆ ಮಂಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂದೇಶ್ ಚೌಟ ಅವರು ವಾದವನ್ನು ಮಂಡಿಸಿದ್ದಾರೆ. ದರ್ಶನ್ ಪರ ವಕೀಲರಾಗಿರುವಂತಹ ಸಂದೇಶ್ ಚೌಟ ಅವರು ಇವರು ಬಹಳ ಮುಖ್ಯವಾಗಿ ದರ್ಶನ್ ಅವ್ರನ್ನ ಹೀಗೆ ನಡೆಸ್ಕೊಳ್ತಿದ್ದಾರೆ ಮತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ವಿಚಾರಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆರೋಪಿಗಳನ್ನು ಪ್ರಾಣಿಗಳಂತೆ ನಡೆಸ್ಕೊಳ್ಬಾರ್ದು,
ಯಾಕೆಂದರೆ ಆರೋಪಿಗೂ ಕೂಡ ಅವರದೇ ಆದಂತಹ ಹಕ್ಕುಗಳಿದ್ದಾವೆ. ಹೀಗಾಗಿ ಆರೋಪಿಗಳನ್ನ ಪ್ರಾಣಿಗಳಂತೆ ನಡೆಸ್ಕೊಳ್ಬಾರ್ದು. ಯಾವ ಜೈಲಿನಲ್ಲಿರಬೇಕು ಅನ್ನುವಂಥದ್ದು ಕೋರ್ಟ್ಗೆ ಬಿಟ್ಟಿದ್ದು. ಅದನ್ನು ಜೈಲಧಿಕಾರಿಗಳು ನಿರ್ಧರಿಸುವಂತಲ್ಲ, ಕೋರ್ಟ್ ನಿರ್ಧರಿಸುವಂಥದ್ದು, ಕೋರ್ಟ್ಗೆ ಬಿಟ್ಟಿರುವಂಥದ್ದು ಯಾವ ಜೈಲಿನಲ್ಲಿ ಆರೋಪಿಯನ್ನು ಇಡಬೇಕು ಅನ್ನುವಂಥದ್ದು. ಹಾಗಾಗಿ ವಕೀಲರೊಂದಿಗೆ ಮುಖಾಮುಖಿ ಕೂತು ಚರ್ಚೆಗೆ ಆಗಬೇಕಾಗಿದೆ. ಅಂದರೆ ಅಕ್ಯೂಸ್ರ ಜೊತೆಗೆ ಆಗಾಗ್ಗೆ ಕಾಲದಿಂದ ಕಾಲಕ್ಕೆ ವಕೀಲರು ಮುಖಾಮುಖಿ ಕೂತ್ಕೊಂಡು ಮಾತನಾಡಬೇಕಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಮಾತನಾಡಿದರೆ ಸಾಕಾಗೋದಿಲ್ಲ ಅಂತೇಳಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹಾಜರಾಗುವುದು ಸೂಕ್ತ ಅಲ್ಲ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ವಕೀಲರು ಮತ್ತು ಅಕ್ಯೂಸ್ರ ನಡುವೆ ಮಾತುಕತೆ ನಡೆಸೋದು ಸೂಕ್ತ ಅಲ್ಲ ಅನ್ನುವಂಥದ್ದನ್ನು ಸಂದೇಶ್ ಚೌಟ ಅವರು ಹೇಳಿದರೆ, 310 ಕಿಲೋಮೀಟರ್ ದೂರದ ಬಳ್ಳಾರಿಗೆ ಹೋಗಿ ಬರುವಂಥದ್ದು ಕಷ್ಟ ಆಗುತ್ತೆ ಅಂತ ಹೇಳಿ. ಅಂದರೆ ಅವ್ರನ್ನ ನಾವು ಭೇಟಿಯಾಗಬೇಕು ಅಂತ ಹೇಳಿದರೆ, ವಕೀಲರು ಭೇಟಿಯಾಗಬೇಕು ಅಂತ ಹೇಳಿದರೆ 310 ಕಿಲೋಮೀಟ್ರು ಟ್ರಾವೆಲ್ ಮಾಡಬೇಕು, ಬಳ್ಳಾರಿಗೆ ಹೋಗಬೇಕು. ಅದು ಬೈ ರೋಡೇ ಹೋಗಬೇಕಾಗುತ್ತೆ ಬಳ್ಳಾರಿಗೆ ಹೋಗೋದ್ರಿಂದಾಗಿ. ಹೀಗಾಗಿ ಬೈ ರೋಡ್ ಹೋಗಿ ಟ್ರಾವೆಲ್ ಮಾಡಿ ಅವ್ರನ್ನ ಮೀಟ್ ಮಾಡಿ ಬರಬೇಕು ಅನ್ನೋದು ಕಷ್ಟ ಆಗುತ್ತೆ. ಹೀಗಾಗಿ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಿಸೋದು ಬೇಡ ಅನ್ನುವಂತಹ ವಾದವನ್ನು ಕೋರ್ಟ್ನ ಮುಂದೆ ಮಾಡಿದ್ದಾರೆ. ಸಿಗರೇಟ್ ಸೇದಿದ ಫೋಟೋ ವೈರಲ್ ಆದ ಕಾರಣಕ್ಕಾಗಿ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿದೆ. ಅವ್ರನ್ನ ಬಳ್ಳಾರಿಗೆ ಪರಪ್ಪನಗ್ರಹಾರ ಜೈಲಿನಿಂದ ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕಿರುವಂತಹ ಬಹಳ ಮುಖ್ಯವಾದಂಥ ಕಾರಣ ಏನು ಅಂತ ಹೇಳಿದ್ರೆ, ಅವರು ಸಿಗರೇಟ್ ಸೇದ್ತಾ ಇದ್ರು, ಜೈಲಿನ ಒಳಗಡೆ ಕೂಡ ಕುಳಿತುಕೊಂಡು ಸಿಗರೇಟ್ ಸೇದ್ತಾ ಇದ್ರು ಅನ್ನೋಂತಹ ಫೋಟೋ ವೈರಲ್ ಆಗಿದೆ ಅಂತೇಳಿ. ಸಿಗರೇಟ್ ಸೇದ್ತಾ ಇದ್ರು ಅನ್ನೋದು ಒಂದು ಭಾಗ, ಫೋಟೋ ವೈರಲ್ ಆಗಿರುವಂಥದ್ದು ಬಹಳ ಮುಖ್ಯ. ಯಾಕಂದರೆ ಇಲ್ಲಿ ಫೋಟೋ ತೆಗೆಯಲಾಗಿದೆ ಅನ್ನೋಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ. ಈ ವಿಚಾರದಲ್ಲೂ ಕೂಡ ಅವರು ಹೇಳಿದ್ದಾರೆ, ಜೈಲಿನೊಳಗೆ ಸಿಗರೇಟ್ ಸೇದಲು ಕಾನೂನಿನಲ್ಲಿ ಅವಕಾಶ ಇದೆ. ಯಾಕಂದರೆ ಒಬ್ಬ ವಿಚಾರಣಾಧೀನ ಕೈದಿಗೆ ಜೈಲಿನೊಳಗಡೆ ಸಿಗರೇಟ್ ಸೇದೋದಕ್ಕೆ ಅವಕಾಶ ಇದೆ. ಕಾನೂನು ಪ್ರಕಾರವೂ ಕೂಡ ಅವರು ಜೈಲಿನೊಳಗಡೆ ಸಿಗರೇಟ್ ಸೇದಬಹುದು. ಸಿಗರೇಟ್ ಸೇದಿದ್ದ ಕಾರಣಕ್ಕೆ ಬಳ್ಳಾರಿಗೆ ಶಿಫ್ಟ್ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳುವಂಥ ವಾದವನ್ನು ಮಾಡಿದೆ. ಕೇವಲ ಸಿಗರೇಟ್ ಸೇದಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡುವಂಥದ್ದು ಸರಿಯಲ್ಲ ಅನ್ನುವಂತಹ ವಾದವನ್ನು ಸಂದೇಶ್ ಚೌಟ ಅವರು ಕೂಡ ಮಾಡಿದ್ದಾರೆ. ಆದರೆ ಇದರ ನಡುವೆ SPP ಅವರು ಹೇಳಿದ್ದಾರೆ, ಪ್ರಸನ್ನಕುಮಾರ್ ಅವರು, ಶಿಕ್ಷಿತ ಅಪರಾಧಿಗಳಿಗೆ ಅನ್ವಯಿಸುವಂತಹ ಕಾನೂನು ಇಲ್ಲಿಲ್ಲ, ಶಿಕ್ಷಿತ ಅಪರಾಧಿಗಳಿಗೆ ಅನ್ವಯಿಸಬೇಕಾಗಿರುವಂತಹ ಕಾನೂನುಗಳು ಇಲ್ಲಿ ಇಲ್ಲ. ಪ್ರತಿ ವಿಚಾರಣೆಗೂ ಕೂಡ ಬಳ್ಳಾರಿಯಿಂದ ಕರೆತರುವಂಥ ಅಗತ್ಯತೆಯೂ ಕೂಡ ಇರೋದಿಲ್ಲ. ಅಂದರೆ ಅವ್ರನ್ನ ಪ್ರತಿ ಬಾರಿಯೂ ಕೂಡ ಬಳ್ಳಾರಿಯಿಂದ ವಿಚಾರಣೆಗೆ ಬೇಕಾಗಿ ಇಲ್ಲಿಗೆ ಬೆಂಗಳೂರಿಗೆ ಕರ್ಕೊಂಡು ಬರಬೇಕು, ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅನ್ನೋಂಥದ್ರ ಅವಶ್ಯಕತೆ ಕೂಡ ಇರೋದಿಲ್ಲ. ಹೀಗಾಗಿ ಹಾಸಿಗೆ ದಿಂಬು ಪಡೆಯುವ ಅವಕಾಶ ಇದ್ದೇ ಇದೆ. ಅವರಿಗೆ ಹಾಸಿಗೆ ದಿಂಬು ಬೇಕು ಅಂತ ಹೇಳಿದರೆ ಅದನ್ನು ಪ್ರೊವೈಡ್ ಮಾಡ್ಬೋದು, ಅದಕ್ಕೇನು ನಮ್ಮ ಅಬ್ಜೆಕ್ಷನ್ಸ್ ಇಲ್ಲ. ಅವರಿಗೆ ಹಾಸಿಗೆ ದಿಂಬು ಕೊಡಬಾರ್ದು ಅನ್ನುವ ರೀತಿಯಲ್ಲೆಲ್ಲ ನಾವು ಇಲ್ಲ ಅಂಥೇಳಿ ಏನೋ ಸರ್ಕಾರದ ಪರ ವಕೀಲರು ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡಿದ್ದಾರೆ. ಅಂದರೆ ಅದಕ್ಕೆ ಅವಕಾಶವನ್ನು ಕೊಡ್ಬೋದು, ಆದರೆ ಬೇರೆ ಜೈಲಿಗೆ ಹೋಗೋದಿಲ್ಲ ಅನ್ನುವಂಥದ್ದು ಸರಿಯಲ್ಲ. ಅವ್ರನ್ನ ಪರಪ್ಪನಗ್ರಹಾರದಿಂದ ಬಳ್ಳಾರಿಗೆ ಜೈಲಿಗೆ ಕಳಿಸೋದು ಬೇಡ, ಅಲ್ಲಿಗೆ ಬೇರೆ ಜೈಲಿಗೆ ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳುವಂಥದ್ದು ಇದು ಸಮರ್ಪಕವಾದಂಥದ್ದು ಅಲ್ಲ ಅನ್ನುವಂತಹ ವಾದವನ್ನು ಪ್ರಸನ್ನಕುಮಾರ್ ಅವರು ಮಾಡಿದ್ದಾರೆ. ಹೀಗೆ ವಾದ ಪ್ರತಿವಾದವನ್ನು ಆಲಿಸಿರ್ತಕ್ಕಂತಹ ಕೋರ್ಟ್ ನಾಳೆ ಸಂಜೆ 4 ಗಂಟೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಇದರ ನಡುವೆ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದೆ. ಆಕೆಗೆ ಜೈಲೇ ಫಿಕ್ಸ್ ಆಗಿದೆ ಸದ್ಯಕ್ಕೆ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಬಗ್ಗೆ ಸುದೀರ್ಘ ವಿಚಾರಣೆ ನಡೆದು ನಾಳೆ 4 ಗಂಟೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ನಾಳೆ ಮತ್ತೆ ವಾದ ಪ್ರತಿವಾದ ಮುಂದುವರಿಬಹುದು. ಹಾಗೆಯೇ ಕೋರ್ಟಿಂದ ಏನು ತೀರ್ಪು ಬರುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಅಂದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿಸ್ತಾರಾ ಅಥವಾ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನೋದನ್ನು ಕೂಡ ನೋಡಬೇಕಾಗಿದೆ.